ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾಡಲ್ 1 ಅನ್ನುವಂಥ ಚಾಪ್ಟರ್ನ ನೋಡ್ತಾ ಹೋಗ್ತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮೀನ್ ಅನ್ನುವಂಥ ಒಂದು ಪ್ರಾಬ್ಲಮ್ನ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಹೌ ಟು ಕ್ಯಾಲ್ಕುಲೇಟ್ ದ ಮೋಡ್ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಮೋಡಲ್ಲಿ ನಾವು ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ಮಿಡ್ ಪಾಯಿಂಟ್ ಫ್ರೀಕ್ವೆನ್ಸಿ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು ಇಲ್ಲಿ ನೋಡಿ. 130 - 120 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 10 ಬರುತ್ತೆ, ಮತ್ತೆ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 5 ಅನ್ನುವಂಥದ್ದು ಬರುತ್ತೆ. ಇಲ್ಲಿ ನಾವು ತಗೊಂಡಿದ್ದೀವಿ. ಈಗ 120 ಮತ್ತು 130 ಅನ್ನುವಂಥದ್ದನ್ನ ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಮಗೆ 5 ಅನ್ನುವಂಥದ್ದು ಬರುತ್ತೆ. ಅದರಿಂದ ನಾವು 115 ಅನ್ನುವಂಥದ್ದು ಬರುತ್ತೆ. 115 ಮೈನಸ್ 125, 125 ಮೈನಸ್ 135, 135 ಮೈನಸ್ 145, 145 ಮೈನಸ್ 155 ಇದೇ ರೀತಿಯಾಗಿ ತಗೊಳ್ತೀವಿ. ಯಾವುದು ಮಿಡ್ ಪಾಯಿಂಟ್ ಅನ್ನುವಂಥದ್ದು ಇಲ್ಲಿ ಲೆಸ್ ಮಾಡಿದಾಗ ಇವೆರಡು ಲೆಸ್ ಮಾಡಿದಾಗ 5 ಅನ್ನುವಂಥ ಒಂದು ಮಿಡಲ್ ವ್ಯಾಲ್ಯೂ ಬರುತ್ತೆ. ಈ ಮಿಡಲ್ ವ್ಯಾಲ್ಯೂ ಅಲ್ಲಿ 130 5 ಲೆಸ್ ಮಾಡಬೇಕಾಗುತ್ತೆ. ನಾವು 115 ಅನ್ನುವಂಥದ್ದು ಬರುತ್ತೆ. ಎಸ್. ನೆಕ್ಸ್ಟ್ ಫ್ರೀಕ್ವೆನ್ಸಿ ಯಾವ ರೀತಿಯಾಗಿ ತಗೊಳ್ಳೋದು, 5, 12, 32 ಇದನ್ನು ಸೇಮಾಗಿ ನಾವು ಬರ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಇದಕ್ಕೆ ಫಾರ್ಮುಲಾ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಫಾರ್ಮುಲಾ ಇಲ್ಲಿ ಏನಂತ ಕೊಟ್ಟಿದ್ದಾರೆ, L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಬ್ರಾಕೆಟ್ F1 ಮೈನಸ್ F0 ಮೈನಸ್ F2 ಇಂಟು ಸಿ ಅನ್ನುವಂಥದ್ದು. ಇಲ್ಲಿ ನಾವು ನೋಡ್ತಾ ಹೋದ್ವಿ. ಇಲ್ಲಿ ಯಾವ ರೀತಿಯಾಗಿ ತಗೊಳ್ತೀವಿ ಅಂತಂದರೆ 145 ಮೈನಸ್ 150 ಅನ್ನುವಂಥದ್ದು ಯಾವ ರೀತಿಯಾಗಿ ತಗೊಂಡ್ವಿ ಅಂತಂದರೆ ನಮಗೆ ಇಲ್ಲಿ ಸಿಗಬೇಕಾಗಿರುವಂಥದ್ದು 145 ಅನ್ನುವಂಥದ್ದು ನಮಗೇನಾಗಿರುತ್ತೆ, ಇಲ್ಲಿ ಎಲ್ ಅನ್ನುವಂಥ ವ್ಯಾಲ್ಯೂ ಆಗಿರುತ್ತೆ. ಪ್ಲಸ್ 8 ಡಿವೈಡೆಡ್ ಬೈ 28, 8 ಡಿವೈಡೆಡ್ ಬೈ 20 ಇಲ್ಲಿ ನೋಡಿ 145 ಪ್ಲಸ್ 40 ಮೈನಸ್ 32 ಅಂತಂತಂದರೆ ಯಾವುದನ್ನು ತಗೊಂಡಿದ್ದಾರೆ, ಇಲ್ಲಿ 40 ಅನ್ನುವಂಥದ್ದು ಏನಾಗಿರುತ್ತೆ ನಮಗೆ F1 ಅನ್ನುವಂಥದ್ದು ಆಗಿರುತ್ತೆ. ಮೈನಸ್ 32 ಅಂತಂತಂದರೆ ಇದು ನಮಗೆ F0 ಅನ್ನುವಂಥದ್ದಾಗಿರುತ್ತೆ. ಇದು F1, ಇದು F2 ಅನ್ನುವಂಥದ್ದು ಆಗಿರುತ್ತೆ. ಡಿವೈಡೆಡ್ ಬೈ 2ನ ಸೇಮ್ ಆಗಿ ತಗೊಳ್ತೀವಿ. 40 ಅಂತಂದರೆ F1 ಅನ್ನುವಂಥದ್ದು F1 40 ಮೈನಸ್ 32 F0 32 ಮೈನಸ್ 20 ಅಂತಂದರೆ F2 ಅಂತಂದರೆ 20 ಅನ್ನುವಂಥದ್ದು. 145 ಅನ್ನುವಂಥದ್ದು ಎಲ್ ಆಗಿರುತ್ತೆ. ಪ್ಲಸ್ 40ಯಲ್ಲಿ ಮೈನಸ್ 32 ಮಾಡಿದಾಗ 8 ಸಿಗುತ್ತೆ. 240 ಅನ್ನುವಂಥದ್ದು ನಾವು ಮಾಡಿದಾಗ ಎಷ್ಟು ಸಿಗುತ್ತೆ, 80 ಸಿಗುತ್ತೆ. 80 ಮೈನಸ್ 32 ಮೈನಸ್ 20 ಇವೆರಡು ಲೆಸ್ ಮಾಡಿದಾಗ ನಮಗೆ 28 ಸಿಗುತ್ತೆ. 80 ಮೈನಸ್ 32 ಮೈನಸ್ 20 ಮಾಡಿದಾಗ 28 ಸಿಗುತ್ತೆ. 145 ಪ್ಲಸ್ ಇವೆರಡು ಡಿವೈಡೆಡ್ ಮಾಡಿದಾಗ 80 ಪ್ಲಸ್ 28 ಸಿಗುತ್ತೆ. ಈಗ ನಾವು ಅದನ್ನೇ ನಂಬರ್ನಿಂದ ನಾವು ಇಂಟು ಮಾಡಿದ್ವಿ. 8 ಇಂಟು 10 ಮಾಡಿದಾಗ ನಮಗೆ 80 ಸಿಕ್ತು. ಇದೇ ನಂಬರ್ ಮಾಡಿದಾಗ 147.85 ಅನ್ನುವಂಥದ್ದು ಸಿಗುತ್ತೆ. ಯಾವುದಿದು ಮೋಡ್ ಅನ್ನುವಂಥದ್ದು, ಹೌ ಟು ಕ್ಯಾಲ್ಕುಲೇಟ್ ದ ಮೋಡ್ ಅನ್ನುವಂಥದ್ದು. ಈಸಿ ಇದೆ, ಸಿಂಪಲ್ ಆಗಿದೆ, ಮಾಡ್ಬೋದು.